ತುರಾಯಿ. ಈ ಶೀರ್ಷಿಕೆಯಲ್ಲಿ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಜೋಶಿ ಯಕ್ಷಗಾನಿ ಹಾಗೂ ವಿವಿಧ ರಂಗಗಳಲ್ಲಿ ಛಾಪು ಮೂಡಿಸುತ್ತಾ ಇರುವಂಥ ಈ ಮೇಧಾವಿ ಬಗ್ಗೆ ಅಭಿಮಾನಿಯಾಗಿ ಶ್ರೀ ಮುಕುಂದ ಚಿಪ್ಲುnkar ಇವರು ಒಂದು ಹಾಡು ಬರೆದಿರುತ್ತಾರೆ. ಅದರಲ್ಲಿ ಜೋಶಿಯವರ ವ್ಯಕ್ತಿ ಚಿತ್ರಣ ಮೂಡಿಸಲ್ಪಟ್ಟಿದೆ. ಇದಕ್ಕೆ ಬೇಕಾದ ಅನೇಕ ಛಾಯಾಚಿತ್ರಗಳನ್ನು ಗೂಗಲ್ ಕೃಪೆಯಿಂದಲೂ ಅನೇಕ ಬಂಧು ಮಿತ್ರರಿಂದಲೂ ಪಡೆದು ಇಲ್ಲಿ ಅಳವಡಿಸಿರುತ್ತಾರೆ. ಇದರ ಗಾಯನವನ್ನು ಶ್ರೀಮತಿ ಗಾಯತ್ರಿ ಕಿರಣ್ ಚಿಪ್ಲುnkar ಇವರು ಹಾಡಿದ್ದಾರೆ. ಹೆಸರದೋ ಪ್ರಭಾಕರ ಉದಯದ ಸೂರ್ಯನಂತಿರುವುದರ ಪ್ರಭೆ ಮೊದಲಿನಿಂದ ಉದಯ ರವಿ ತಂಪಿನ ಕ್ಷಣ ಕ್ಷಣದಿ ಮಾರ್ಪಡಿಕೆ ವರ್ಣಗಳ ಉಷ್ಣತೆಯ ವೈವಿಧ್ಯವು ಜೀವಿಗಳಿಗೋಲ್ಲಾಸ ಕೊಡುವುದ ಇದರರ್ಥ ನಿಮಿಷಕ್ಕೂ ಅವು ನದ್ಯವಾಗೆ ಡೈಮಂಡ್ ಜುಬ್ಲಿಗೆ ಈಗ ತಲುಪಿ ಹರಿವರು ನಮ್ಮೂರಿನ ಬೆಳಗು ಸರ್ವವ್ಯಾಪಿ ಜೋಶಿ ಎಂಬಿ ಸರ್ವವ್ಯಾಪಿಯಲ್ಲಿ ಹಲ ಜೋಶಿಗಳಿರುವರು. ಆದರೂ ಯಕ್ಷರಂಗಕ್ಕೆ ಈ ಜೋಶಿ ಒಬ್ಬರೇ 10 ಹಲವಾರು ಪ್ರಶಸ್ತಿಗಳ ಗಳಿಸಿಹರು. ಇನ್ನು ಅಜ್ಜನಿಂದಲೇ ಇವರು ಯಕ್ಷರಂಗದ ಕಂಪ ಬಾಲ್ಯದಿಂದ ಪಡೆದರೈ ಇದರಲ್ಲಿ ಅಣ್ಣ ಹರಿಹರ ಸೀತಾರಾಮ ಇತರರು ಪೋಷಿಸಿದರಿವರ ಈ ಯಕ್ಷಗಾನದೊಲವಿಗೆ. ಈ ಕಲಿಕೆ ಮುಂದೆ ಬೆಳೆಯಿತು ಕಾಲೇಜು ದಿನಗಳಲ್ಲೂ ಇವರಿಚ್ಛೆ ಮುಂದುವರೆದು ಅವರ ಪದವಿ ಪರೀಕ್ಷೆ ಹಿಂದಿನ ದಿನದಲ್ಲೂ ಯಕ್ಷ ಮೇಳವ ನೋಡುವ ತವಕವು ಇವರಲ್ಲಿತ್ತು. ಅಂದು ವೀಕ್ಷಿಸಿ ಮರುದಿನದ ಕೊನೆ ಪರೀಕ್ಷೆಗೆ ಹಾಜರಾದರಿವರು ಅನಂತ ಶಯನ ಪರಶುರಾಮ ವೆಂಕಟರಮಣ ಮಾರಿಗುಡಿ ಸಂಘಗಳ ದುಡಿದರಿವರು. ಚಂಡೆ ಮದ್ದಳೆಯಲ್ಲೂ ವಿಚಾರಗೋಷ್ಠಿಗಳಲ್ಲೂ ಜಾನಪದ ಸಾಹಿತ್ಯ ಕ್ಷೇತ್ರದಲ್ಲೂ ಕುಕ್ಕಿಲ ಸಂಪುಟದ ನಿರ್ಮಾತೃರಿವರಯ್ಯ ಸುಮ್ಮನೆ ಕೂಡುವವರಲ್ಲ ಇವರು. ಇರಲಿರಲಿ ಇವರು ಈ ಯಕ್ಷರಂಗವ ಬಿಟ್ಟು ಇನ್ನಿತರೆ ಸಾಹಿತ್ಯ ರಂಗಗಳಲ್ಲೂ ಚಿತ್ಪಾವನಿ ಭಾಷೆ ವಾಟ್ಸಾಪ್ ಗ್ರೂಪಲ್ಲೂ ಭಾಷೆ ಉಳಿಸುವ ಮುತುವರ್ಜಿಯನ್ನು ಯಾವುದೇ ರಂಗದಲ್ಲೂ ತಕ್ಷಣದಿ ಸ್ಪಂದಿಸುವ ತಾಕತ್ತು ಹೊಂದಿಹರು. ಕೇಳುಗರಿಗೆ ಸ್ಫೂರ್ತಿ ನೀಡುವುದನ್ನು ಮುಂದುವರಿಸುತ್ತಿಹರು. ಕೋರೋಣ ಅವರಿಗೆ ಸಂಭವಿಷ್ಯವನ್ನು. ಸತಿ ಸುಚೇತಾರು ಈ ಕೈಂಕರ್ಯದಲ್ಲಿ ಪ್ರೋತ್ಸಾಹ ಒಟ್ಟಾಭಿವೃದ್ಧಿ ಎಂಬ ನುಡಿಗಟ್ಟಿನಲ್ಲಿ ನಂಬಿಕೆ ಇಟ್ಟು ತಮ್ಮವು ಹಲ ತರಹದ ಸಾಹಿತ್ಯ ಕೃಷಿಯಲ್ಲಿ ಸೂರ್ಯಕಾಂತಿಯ ಹೂಗೆ ಪಕಳೆಗಳು ಹಲವಾರು. ಯಕ್ಷರಂಗಕ್ಕೆ ಇವರ ಕಾಣ್ಕೆಗಳು ಹಲವು. ನಡುವೆ ಕಾಣುವ ಬೀಜಗಳ ಗುಂಪೆ ಮಣಿ ಮುಕುಟ ಪ್ರಶಸ್ತಿಗಳ ಸರಮಾಲೆ ಎಂಬ ರೀತಿ ಶ್ವೇತ ಸ್ವಾತಿ ಎಂಬ ಕಣ್ಗಳು ಮಕ್ಕಳೈ ಸುಚೇತಾರೆ ಇವರ ಬಲಗೈ ಎಂದು ಕೇದಗೆ ಜಾಗರ ಮರುಮಾಲೆ ವಾಗರ್ಥ ತತ್ವಶಾಸ್ತ್ರ ಗುರ್ತ ಕೃಷ್ಣ ಸಂಧಾನಕ್ಕೆ PhD ಗಳಿಸಿಹರು. ಪ್ರಸ್ತುತ ಮುಡಿ ಕೊರಳಾರ 10 ಹಲವು. ಪಾರ್ತಿಸುಬ್ಬ ಬೆಲ್ಲಪಟ್ಲ ಶೇಣಿ ಕುಬೆಬೂರು ಅಗರಿ ಗುರಿಯ ಇಂಥ ಇನ್ನೂ ಹಲವು. ಯಕ್ಷ ಸಂಗಮ ಮೂಡಬಿದಿರೆಯಲಿ ಗೌರವವು ಆಡಿಯೋ CD ಪ್ರಥಮ ನಿರ್ದೇಶನವು ಯಕ್ಷಗಾನ.com ವೆಬ್ಸೈಟು ಸ್ಥಾಪಕರು ಇವರು. ಯಕ್ಷಗಾನದ ಪದಕೋಶ ಮಾಡಿಹರು ಇವರು. ಹೆಸರ ಮಾಡಿಹರು ಅಂಕಣಕಾರರು ಎಂದು 10 ಹಲವಾರು ಪತ್ರಿಕೆಗಳಲ್ಲೂ ಯಕ್ಷ ಕಾಣಿಕೆಗಾಶ್ರಯವ ನೀಡುತ್ತಿರುವ ಈ ಜೋಶಿ ನಮ್ಮ ಅಭಿಮಾನದ ಕೊಡುಗೆ. ದೊಡ್ಡ ಸಾಮುಗ ಶೇಣಿ ತಕ್ಕಟೆ ಬೆಲ್ಲ ಕುಂಬ್ಳೆ ಉಡುವೆ ಕೊಡಿದೆ ರಾಜಶಾಸ್ತ್ರಿ ಕಬಡೂರು ಬಟ್ಟೆ ಅರ್ಕುಳ ಸುಮೋ ಇನ್ನೂ
50 ಅರ್ಥಧಾರಿಗಳೊಡನೆಯೂ ಸೆಣಸಾಡಿದವರು. ವಸ್ತುನಿಷ್ಠೆಯ ವಿಮರ್ಶಕರು ವಾಗ್ಮಿಯು ಜೋಶಿ, ಇಂಗ್ಲಿಶಿನಲ್ಲೂ ಅರ್ಥಗಾರಿಕೆಯನು. ಸಂತುಲಿತ ಕಲಾವಿದ ಬಹುಶ್ರುತ ವಿದ್ವಾಂಸರು, ಉತ್ತಮ ಕ್ರೀಡಾಪಟು ಆಗಿದ್ದರು. ಬ್ಯಾಡ್ಮಿಂಟನ್ ಕ್ರಿಕೆಟಿನಲ್ಲೂ ಪಳಗಿ ಹರಿವರು, ಎಲ್ಲರಲ್ಲೂ ಒಂದಾಗುವ ಪ್ರವೃತ್ತಿ. 30 ವರ್ಷಗಳ ವೃತ್ತಿಯಲ್ಲಿ ಪ್ರಿನ್ಸಿಪಾಲ್ ಹುದ್ದೆಗೇರಿ ಈಗ ನಿವೃತ್ತಿಯಾಗಿ ಸ್ವಯಂ ಪ್ರಭೆಯ ಜ್ಞಾನವೆತ್ತ ಲೋಕಮಾನ್ಯ ಕ್ರಿಯಾಶೀಲ ಮೇರು ವ್ಯಕ್ತಿತ್ವ ಇದು ಮಾಡಕ್ಕೆ ಹಿರಿಮೆ. ಯಕ್ಷಗಾನದ ಘಮಲು ಎಲ್ಲೆಡೆ ಪಸರಿಸಿಹ ಎಲ್ಲರಂತವರಲ್ಲ ನಮ್ಮ ಜೋಶಿ, ಎಲ್ಲರಂತವರಲ್ಲ ನಮ್ಮ ಜೋಶಿ. ಶ್ರೀ ಜೋಶಿಯವರ ಇಂಗ್ಲಿಷ್ ಯಕ್ಷಗಾನದ ಸಂಭಾಷಣೆಯ ತುಣುಕು. ನುಡಿದನ ರೀತಿ ರಣುಜರಿ ಭೂಮಿ ನಿಲಯ ಭಾರವಗ ಮನೆಯಲವರಿಸಿರುವುದ ಮಾಯಾ ಮನುಜನೆಂದು ಬಿರುದೆ ರಾವಣ ಕಂಸ ಮುಖ್ಯರ ಕೊಂದು ಮುಕ್ತಿಯ ಕರುಣಿಸಿದನಿ. ಎಂದರಿತು ವೈರಹಿತವಾದಿಯ Krishna, what a paradox, what a contradiction. Kaurava, you are a sinner, I want to save you. You are dying, I will save you. You should live. You are a bad person, still you are a good person. This only Sri Krishna would say, because kartum, akartum, anyata kartum, all the contradictions, all the paradoxes, all the opposing elements, where do they end? At the great Dharadhipati. That is why Navishnu Prithivipati. Any king who doesn't have the elements of Mahavishnu in his own way, the spirit of Dikpalakas in their own way, will not rule the kingdom even for a moment. In on their way. History has given me this position. I am not throned, I am not enthroned. There was no Abhisheka. Still all the kings are paying tributes to me, not to Dharmaraja. Dharmaraja was crowned twice. Still he has been turned into a beggar. This is the traverse and tragedy of history of Dwapara Yuga. Krishna, I know why you have come. Jail is not new to you, prison is not new to you. That is why I wanted to subject you. It has given me one benefit. All of them wanted to tie each other. What does that mean? For a moment at least all have become Sri Krishnas. That shows we can become, by our will, by our pressure. Moksha or mukti or deliverance is not the gift of God. Paramatma Karunya is only a part of it. I know what history has given me. In this world, especially in this Bharatakanda, there is not one way, one prophet, one book, one Veda to solve our problems and get deliverance and moksha. Anantavai Vedaha. The classical and the non-classical, the folk and the Veda, the high and the low, the Brahminical and non-Brahminical. There are hundreds of ways of getting satisfaction. Ultimately, what is moksha? Living as we want. For a musician, the best presentation of raga is the moksha. For a warrior, to fight in the best way possible is the real moksha. For a person engaged in a game, that is the best sportsmanship. So, everybody has to search, find and attain his own moksha. I have seen, I know you have come as Devaki Putra, as Sri Krishna, as also Shankha Chakra Gada Padmadhari. You have a peacock feather in one hand,
conch in the other hand, chakra in the third hand, and Padma in another. Why? You want to give whatever is wanted for whoever is deserving. We will decide. Bhagavanta is not to dictate what Jivas should decide. Jivas should choose. Jiva has the Datta Swatantriya. I don't like Dharmaraja's slavery, Prahlada's bhakti, Narada's singing, Dhruva's penance. The great bhaktas are my gurus. Great Ravana, wonderful man. He abducted Sita for 10 months and Rama came to Lanka crying. That is Ravana. Tamasura. He folded the entire Veda and Brahmins, forgot the Veda. Great Tamasura. Great Virochana. Great Hiranyakashipu, who just thrust the pillar of his own palace and Narasimha appeared. It is not because of Prahlada, but because of Hiranyakashipu. This is how I believe. Here in my heart, there is ವಿಪರೀತ ಬುದ್ಧಿ Tamasura, ವಿನಾಶಕಾಲಿ. there is Kartavirya, Yes. there is Hiranyaksha, there is everybody here. Plus added to that, Duryodhana is there. It is not easy to fight with me. Your Pandavas may be great. I know Bhima is a good warrior. Arjuna knows a lot of things. Nakula Sahadevas may be good. Abhimanyu and Khatotkaja are excellent, I know. You should have given them into my hands. I would have formed them in a different way. But unfortunate. They are better than my 100 sons, I agree. But one Duryodhana with the club in my hand is a match with the best of warriors in the world. I will try my best. Teach them a lesson. It is not easy. If they win the war through your trickery, it is my victory. If I win the war on pure human level, it is also my victory. So, heads, I gain. Tails, I win. Win-win situation is here. So, I am not afraid of war. You are luring me with living. You live Kaurava for a long period. I have lived. I have enjoyed everything. Even when I die, I will be a king. Even when Dharmaraja gets a kingdom, he will be quite an old man, supported by you. All right, you establish Dharma Samrajya if possible through him. But this kingdom cannot be divided. Pandavas will not be happy if I am living. Somehow, I hate Bhima. Why, I don't know. When he came from the forest and stared at me, I have become alone. When Arjuna achieved so many things, he is my own cousin, my own brother. But I never felt happy. I felt jealous. Why, I don't know. At the sight of Karna, at the first sight, I started loving him simply because he hated Arjuna. This is how our lives are built. We have come far away. We can't go back. But I have decided that whatever we do should be, in a way, a prayer, a yajna. This war I have accepted as yajna. So I don't see you as a Krishna, as Pandava emissary, as Rukmini Vallabha, as Satyabhama Ravana, nothing. I see you. ಇವನ ಮನೆಗೆ ಹೋದಿಯಲ್ಲ, ಯಾಕಂದ್ರೆ ನಾನೇ ಯುದ್ಧ ಘೋಷಣೆಯನ್ನು ದ್ರುಪದ ಪುರೋಹಿತರ ಕಾಶ್ಯಪರ ಪ್ರಶ್ನೆಗೆ ಉತ್ತರವಾಗಿ ಸಂದೇಶಕ್ಕೆ ಉತ್ತರವಾಗಿ ಸಂಜಯನ ಮೂಲಕ ಹೇಳಿದ್ದೇವೆ. ಹೀಗೆ ವಿಷಯ ಅಂತ